ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರೋಟೀನ್ ರಿಚ್ ಡಿನ್ನರ್ ಬೌಲೊಂದು ರೆಡಿ ಮಾಡುವ. ಅಕ್ಕಿ ಹಾಕದೆ, ಗೋಧಿ ಹಾಕದೆ, ಸೋಯಾ ಚಂಕಿಂದ ಒಂದು ಬೌಲು ರಾತ್ರಿಯ ಸಲಾಡ್ ಮಾಡಿ ಅದರಲ್ಲಿ ಊಟವನ್ನು ಮುಗಿಸ್ಬೋದು. ನೀವು ಡಯಟಲ್ಲಿದ್ದರೆ ಅಥವಾ ವೆಯ್ಟ್ ಲಾಸಲ್ಲಿ ಪ್ರೊಸೆಸ್ಸಲ್ಲಿದ್ದರೆ ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದು. ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು. ಮೊದಲಿಗೆ ಸೋಯಾ ಚಂಕನ್ನು ಒಂದು 5 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಡಿ, ಇಲ್ಲ ಬಿಸಿ ನೀರಿಗೆ ಹಾಕಿ ಅದನ್ನು 5 ನಿಮಿಷ ಬೇಯಿಸಿಕೊಳ್ಳಿ. 5 ನಿಮಿಷ ಸಾಕು. ಇದು ನಾನು ಮಿನಿ ಸೋಯಾ ಚಂಕ್ ತಗೊಳ್ತಾ ಇರೋದು. ಇದರಲ್ಲಿ 2-3 ವೆರೈಟಿ ಬರ್ತದೆ. ಮಿನಿ ಸೋಯಾ ಚಂಕ್, ಹಾಗೆ ಸ್ವಲ್ಪ ದೊಡ್ಡ ಸೋಯಾ ಚಂಕ್ ಇರ್ತದೆ, ಹಾಗೆಯೇ ಇದರ ಹುಡಿ ಕೂಡ ಸಿಗ್ತದೆ. ಅದು ಯಾವುದಾದ್ರೂ ತೊಂದರೆ ಇಲ್ಲ. ನೋಡಿ, 5 ನಿಮಿಷದೊಳಗೆ ಇದು ಬೆಂದು ಮೆತ್ತಗಾಗ್ತದೆ. ಇಷ್ಟೇ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇದು ದೊಡ್ಡ ಸೋಯಾ ಚಂಕ್, ಇಷ್ಟು ದೊಡ್ಡದು ಇರ್ತದೆ ಇದು ನಾನೀಗ ಮಿನಿ ಉಪಯೋಗಿಸಿರೋದು. ಇದರಲ್ಲಿ ಹುಡಿ ಕೂಡ ಬರ್ತದೆ, ಅದನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಬೋದು. ಇದನ್ನು ಬೇಯಿಸಿ ನೀರು ಸೋಸಿ ಇಟ್ಕೊಳ್ಳುವ. ಈಗ ಒಂದು ಬಾಣಲೆಗೆ 2-3 ಟೀ ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಎಣ್ಣೆ ಇಷ್ಟ ಇಲ್ಲದವರು ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ಹಾಕಿಕೊಳ್ಬೋದು. ಕೊಬ್ಬರಿ ಎಣ್ಣೆ ಇರ್ಬೋದು, ನೆಲಕಡಲೆ ಎಣ್ಣೆ ಇರ್ಬೋದು, ಯಾವುದಾದ್ರೂ ತೊಂದರೆ ಇಲ್ಲ. ಮೊದಲಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ನಂತರ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಪನ್ನೀರ್ ಇವಿಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ಬೆಳ್ಳುಳ್ಳಿ, ಹಸಿಮೆಣಸು ಹಾಗೂ ಶುಂಠಿ ಇದು ತುರಿದು ಕೂಡ ಹಾಕ್ಬೋದು. ಕಟ್ ಮಾಡಲಿಕ್ಕೆ ಉದಾಸೀನ ಆಗುವವರು ಪೇಸ್ಟ್ ಕೂಡ ಹಾಕಿಕೊಳ್ಬೋದು. ಹಸಿಮೆಣಸು ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈರುಳ್ಳಿ ಕೂಡ ಹಾಗೆ ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡಿಕೊಳ್ಬೋದು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದ ಹಾಗೆಯೇ ಅದಕ್ಕೆ ಟೊಮೆಟೊವನ್ನು ಸೇರಿಸ್ಕೊಳ್ಳಿ. ಟೊಮೆಟೊವನ್ನು ಕೂಡ ಹಾಗೆ ನಿಮಗೆ ಸ್ವಲ್ಪ ದೊಡ್ಡ ತುಂಡು ಬಾಯಿಗೆ ಸಿಗಬೇಕು ಅಂತಿದ್ರೆ ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಬೋದು, ಇಲ್ಲ ಸಣ್ಣದಾಗಿ ಚಾಪ್ ಮಾಡಿ ಕೂಡ ಹಾಕಿಕೊಳ್ಬೋದು. ನಾನು ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡಿದ್ದೇನೆ ಈರುಳ್ಳಿ ಹಾಗೂ ಟೊಮೆಟೊವನ್ನು. ಟೊಮೆಟೊ ಬೇಗ ಮೆತ್ತಗಾಗಲಿಕ್ಕೆ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ಸೋಯಾ ಚಂಕಿಗೆ ನಾನು ಸ್ವಲ್ಪ ಉಪ್ಪು ಹಾಕಿಯೇ ಬೇಯಿಸ್ಕೊಂಡಿದ್ದೇನೆ, ಯಾಕೆಂದರೆ ಅದು ಮತ್ತೆ ಉಪ್ಪು ಎಳೆದುಕೊಳ್ಳೋದಿಲ್ಲ. ಬೇಯುವಾಗ ನೀವು ಉಪ್ಪು ಹಾಕಿದ್ರೇ ಅದು ಸರಿಯಾಗಿ ಎಳೆದುಕೊಳ್ತದೆ ಒಳಗೆ ಹೊರಗೆ. ಅಷ್ಟು ಉಪ್ಪು ಸಾಕಾಗ್ತದೆ. ನೀರು ಸೋಸಿ ಹೋಗುವಾಗ ಅದ್ರಲ್ಲಿ ಕರೆಕ್ಟಾಗಿ ಉಪ್ಪು ಉಳಿತದೆ. ಇದನ್ನೀಗ ಮೆತ್ತಗಾಗುವವರೆಗೆ ಫ್ರೈ ಮಾಡಿ ಟೊಮೆಟೊವನ್ನು 1-2 ನಿಮಿಷ ಬೇಕಾಗ್ತದೆ ಇದಕ್ಕೆ. ಇದೆಲ್ಲವನ್ನು ಕೂಡ ದೊಡ್ಡ ಉರಿಯಲ್ಲೇ ಮಾಡಿಕೊಳ್ಬೋದು. ಸಣ್ಣ ಉರಿಯಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ನಾವು ಚೈನೀಸ್ ಡಿಶೆಲ್ಲ ಹೇಗೆ ಮಾಡ್ತೇವೆ ಅದೇ ಥರ ದೊಡ್ಡ ಉರಿಯಲ್ಲೇ 1-2 ನಿಮಿಷ ಫ್ರೈ ಮಾಡಿಕೊಳ್ಬೋದು. ನೋಡಿ, 2 ನಿಮಿಷದೊಳಗೆ ಟೊಮೆಟೊ ಮೆತ್ತಗಾಯಿತು. ಟೊಮೆಟೊ ಮೆತ್ತಗಾದ ನಂತರ ಅದಕ್ಕೆ ಒಂದು 50 ಗ್ರಾಮಿನಷ್ಟು ಪನ್ನೀರ್ ಹಾಕ್ಕೊಂಡಿದ್ದೀನಿ ನಾನು. ಪನ್ನೀರ್ ಕೂಡ ಹಾಗೆ ನಿಮಗೆ ಎಕ್ಸ್ಟ್ರಾ ಬೇಕು ಅಂತಾದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಬೋದು. ನಾನಿಲ್ಲಿ ಒಂದು 50 ಗ್ರಾಮಿನಷ್ಟು ಮಾತ್ರ ಹಾಕಿರೋದು. ಈ ಪನ್ನೀರನ್ನು 1-2 ನಿಮಿಷ ಹಾಗೇ ಟಾಸ್ ಮಾಡಿ, ಪನ್ನೀರನ್ನು ಫ್ರೈ ಮಾಡಿ ಹಾಕುವವರು ಫ್ರೈ ಮಾಡಿ ಕೂಡ ಹಾಕಿಕೊಳ್ಬೋದು. ಆದರೆ ಫ್ರೈ ಮಾಡಿದ ಕೂಡಲೇ ಹೆಲ್ದಿನೆಸ್ ಹೋಗ್ತದೆ, ಅದಕ್ಕೋಸ್ಕರ ನಾನು ಹಾಗೇ ಹಾಕ್ಕೊಂಡಿದ್ದು. ತವದ ಮೇಲೆ ಕೂಡ ರೋಸ್ಟ್ ಮಾಡಿ ಹಾಕ್ಬೋದು, ಅಥವಾ ಗ್ರಿಲ್ ಮೇಲೆ ರೋಸ್ಟ್ ಮಾಡಿ ಕೂಡ ಹಾಕಿಕೊಳ್ಬೋದು. ಇದಕ್ಕೀಗ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಶಿನ, 1/2 ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಹಾಗೆಯೇ ಇದಕ್ಕೆ ಬೇಕಾದಷ್ಟು ಮಾತ್ರ ಉಪ್ಪು. ಸೋಯಾ ಚಂಕಿಗೆ ನಾವು ಉಪ್ಪು ಹಾಕಿದ್ದೇವೆ, ಹಾಗಾಗಿ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಂದರೆ ಪನ್ನೀರು, ಟೊಮೆಟೊ, ಈರುಳ್ಳಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಮಾತ್ರ ಹಾಕಿಕೊಳ್ಳಿ. ಇದನ್ನು ಮತ್ತೆ ಮಸಾಲೆ ಹಾಕಿದ ನಂತರ 1-2 ನಿಮಿಷ ಇದನ್ನು ಟಾಸ್ ಮಾಡಿಕೊಳ್ಳಿ. ಇದಕ್ಕೆ ಇಷ್ಟಪಡುವವರು ಯಾವುದಾದ್ರೂ ಸಾಸ್ಗಳನ್ನು ಬೇಕಿದ್ದರೆ ಹಾಕಿಕೊಳ್ಬೋದು. ಹಾಗೆ ಗರಂ ಮಸಾಲ ಪೌಡರು, ನಿಮಗೇನಾದರೂ ಮಸಾಲ ಪೌಡ್ರ್ ಬೇಕು ಅಂದರೆ ಅದು ಕೂಡ ಹಾಕಿಕೊಳ್ಬೋದು. ನಾನು ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸಿದ್ದೇನೆ ಇವತ್ತು. ಈಗ ಬೇಯಿಸಿ ನೀರು ಸೋಸಿ ಇಟ್ಟಂತಹ ಸೋಯಾ ಚಂಕನ್ನು ಇದಕ್ಕೆ ಹಾಕಿಕೊಳ್ಳುವ. ಸೋಯಾ ಚಂಕ್ ಹಾಕಿದ ನಂತರ ಎಲ್ಲ ಮಸಾಲೆ ಕೂಡ ಮಿಕ್ಸ್ ಆಗುವವರೆಗೆ 1-2 ನಿಮಿಷ ಫ್ರೈ ಮಾಡಿದರೆ ಆಲ್ಮೋಸ್ಟ್ ಒಂದು 10-15 ನಿಮಿಷದೊಳಗೆ ಈ ಬೌಲನ್ನು ರೆಡಿ ಮಾಡಿಕೊಳ್ಳಿಕ್ಕಾಗ್ತದೆ. 10 ನಿಮಿಷ ಸಾಕಾಗ್ತದೆ, 15 ನಿಮಿಷ ಧಾರಾಳ ಆಯಿತು. ಇದಕ್ಕೆ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂತಾದರೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಬೋದು, ಇಲ್ಲ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹೆಲ್ತಿಗೆ ಒಳ್ಳೆಯದು. ಮೆಂತ್ಯ ಸೊಪ್ಪು ಬೇಕಾದರೆ ಅದನ್ನು ಕೂಡ ಒಂದು ಸ್ವಲ್ಪ ಹಾಕಿಕೊಳ್ಬೋದು. ಇದನ್ನೀಗ ಒಮ್ಮೆ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದ ಸೋಯಾ ಚಂಕ್ ಪನ್ನೀರ್ ಬೌಲ್ ರೆಡಿ ಆಯಿತು. ಸಾಯಂಕಾಲ ಅಕ್ಕಿ ಗೋಧಿ ಬಳಸೋ ಬದಲು ಈ ಥರ ಏನಾದರೂ ಮಾಡಿ ತಿನ್ನೋದ್ರಿಂದಾಗಿ ನಿಮ್ಮ ಡಯಟನ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡಲಿಕ್ಕೆ ಆಗ್ತದೆ. ಇದರ ಜೊತೆಗೆ ಬೇಕು ಅಂತಾದರೆ ಒಂದು ಸ್ವಲ್ಪ ಮುಳ್ಸೌತೆ, ಈರುಳ್ಳಿ, ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಬೋದು ಸೈಡಲ್ಲಿ, ಅಥವಾ ಫ್ರೂಟ್ಸ್ ಏನಾದರೂ ಬೇಕು ಅಂತಾದರೆ ಫ್ರೂಟ್ಸ್ ಇಟ್ಕೊಳ್ಬೋದು. ಪಪ್ಪಾಯಿ, ಆ್ಯಪಲು, ಆರೆಂಜು, ಹಾಗೆಯೇ
ಬೇರೆ ಏನಾದರೂ ಫ್ರೂಟ್ ನಿಮಗೆ ಸುಲಭವಾಗಿ ಸೀಸನಲ್ಲಿ ಸಿಗುವಂತಹ ಫ್ರೂಟ್ಸ್ಗಳನ್ನು ಜೊತೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ತಿಂದುಕೊಂಡ್ರೆ ನಿಮ್ಮ ಪೂರ್ತಿಯಾದ ವಿಟಮಿನ್ ಹಾಗೂ ಪ್ರೋಟೀನ್ ನಿಮಗೆ ಸಿಗ್ತದೆ. ಮುಖ್ಯವಾಗಿ ಇದು ಕೊಲೆಸ್ಟ್ರಾಲ್ ಪೇಷಂಟ್ಗಳಿಗೆ ಹಾಗೆಯೇ ಹಾರ್ಟ್ ಪೇಷಂಟ್ಗಳಿಗೆಲ್ಲ ಇದು ತುಂಬ ಒಳ್ಳೆಯದು. ಶುಗರ್ ಇರುವವರಿಗೆ ಕೂಡ ಅಕ್ಕಿಯನ್ನು ಜಾಸ್ತಿ 3 ಹೊತ್ತು ಯೂಸ್ ಮಾಡುವ ಬದಲು ಈ ಥರ ಏನಾದರೂ ನೀವು ತಗೊಳ್ಳೋದ್ರಿಂದಾಗಿ ಶುಗರ್ ಕಂಟ್ರೋಲನ್ನು ಕೂಡ ಲೆವೆಲಲ್ಲಿ ಇಟ್ಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.